ನಮಸ್ಕಾರ ಜವಾರಿ ಮಂದಿ RCB ವರ್ಸಸ್ SRH ಮ್ಯಾಚ್ ರಿವ್ಯೂಗೆ ಸ್ವಾಗತ ಸುಸ್ವಾಗತ. ನೋಡ್ರಿ RCB ಹೆಂಗೈದಪ್ಪ ಅಂದ್ರೆ ಈ ಮ್ಯಾಚ್ ಬೇಕು ಹೊಡೆತು ಕೊಡುತ್ತೆ. ಪಂಜಾಬಿಗಂತೂ ಪೂರ್ತಿ ಹೆಂಗಪ್ಪ ಅಂದ್ರೆ ಸುಖ ಇದ್ದಪ್ಪ ಪಂಜಾಬಿ. RCB ಯಾಕೆ ಹೊಡೆತು ಕೊಡ್ತಪ್ಪ ನೋಡ್ರಿ, ರಜತ್ ಪತಿದಾರ ಫಾರ್ಮ್ನಾಗಿಲ್ಲ ಅಂದ್ರೆ ಅವ್ರಿಗೆ ಕೈ ಇಂಜುರಿ ಆಗ್ಯದ. ಟಿಮ್ ಡೇವಿಡ್ ಮೇನ್ ಕ್ರೂಷಿಯಲ್ ಅಂದ್ರೆ ಟಿಮ್ ಡೇವಿಡ್ ಅವ್ರಿಗೆ ಲೆಗ್ ಇಂಜುರಿ ಆಗ್ಯದ. ಹಂಗಾಗಿ ನೆಕ್ಸ್ಟ್ ಮ್ಯಾಚ್ ಹೆವಿ ಅಂದ್ರೆ ಹೆವಿ ಕುತಿ ಕೊಡ್ತಾರೆ. ಹೇಸಲ್ವುಡ್ ಒಬ್ರು ಇಲ್ಲ, ಮೂವರು ಮಾತ್ರ ಮೇನ್ ಆಗ್ತಾರೆ RCB. ಹಂಗಾಗಿ ಮೂರು ಇಂಪ್ಯಾಕ್ಟ್ ಆಗ್ತಾರೆ ನೋಡ್ರಿ. ಫಸ್ಟ್ ಇನ್ನಿಂಗ್ಸ್ ನೋಡ್ರಿ ಜಿತೇಶ್ ಶರ್ಮಾ ಕ್ಯಾಪ್ಟನ್ಸಿ ಮಾಡತ್ತಾರ. ಫಸ್ಟ್ ಟೈಮ್ RCB ಲೀಡ್ ಮಾಡತ್ತಾರ, ಬಿಗ್ ಟೀಮಿಗೆ ಲೀಡ್ ಮಾಡತ್ತಾರ ಜಿತೇಶ್ ಶರ್ಮಾ. ಅವ್ರಿಗೆ ಸ್ವಲ್ಪ ಇದು ಐತ್ರಿ, ಯಾಕಪ್ಪ ಅಂದ್ರೆ ಕ್ಯಾಪ್ಟನ್ಸಿ ಅನ್ನೋದು ಅಷ್ಟು ಸುಲಭ ಅಲ್ರಿ ಮಾಡೋದು. ನಿಮ್ಗೆ ಗೊತ್ತಿದೆ ಅದ್ರ ಎಷ್ಟು ಅದು CSK ಎಕ್ಸಾಂಪಲ್ CSK ಕೊಡ್ತೀನಿ. CSK 2023-22 ಅನ್ನಿಸ್ತಾರೆ ರವೀಂದ್ರ ಜಡೇಜಾ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ. ನೀವು ನೋಡಿರಲ್ಲ ಕ್ಯಾಪ್ಟನ್ಸಿ ಹೆಂಗೈತಪ್ಪ ಅಂತ. ಕ್ಯಾಪ್ಟನ್ಸಿ ಬಕ್ಕಳು ಇಂಪಾರ್ಟೆಂಟ್ ರೀ RCB. ಹಂಗಾಗಿ ಜಿತೇಶ್ ಶರ್ಮಾ ಬೆಂಕಿ ಕ್ಯಾಪ್ಟನ್ಸಿ ಮಾಡಿದ್ರು. ಬಟ್ SRH ಬ್ಯಾಟಿಂಗ್ ಮಾತ್ರ ಬೆಂಕಿ ಅನ್ಬೇಕು. SRH ಬ್ಯಾಟಿಂಗ್ ಹೆಂಗಿತ್ತು ಗೊತ್ತಂದ್ರೆ ಬಂದ್ರ ಹೊಡೆದ್ರ ಔಟ್ ಆದ್ರ ಹೋದ್ರ, ಬಂದ್ರ ಹೊಡೆದ್ರ ಔಟ್ ಆದ ಹೋದ್ರ, ಬಂದ್ರ ಹೊಡೆದ್ರ ಔಟ್ ಆದ ಹೋದ್ರ. ಹೆಂಗ್ ಕ್ರಿಕೆಟ್ ಹಂಗೇನೇನ್ರಿ ಅವ್ನು ಖುಷಿ ಪಟ್ಟು ಹೊಯ್ಕೋಬೇಕೇನ ಅವ್ನು ಕೂತು ಅಳಬೇಕ ಹಂಗ ಅನಿಸ್ತಾರ ಅವ್ನು RCB ಬಾಲಿಂಗ್ ನೋಡಿ. ಯಾಕಪ್ಪ ವಿಕೆಟ್ ಮಸ್ತ್ ಕೊಡ್ರಿ, ವಿಕೆಟ್ ಪರವಾಗಿಲ್ಲ, ಬಟ್ ರನ್ ಬಿ ಹಂಗೆ ಹೊಡ್ಸಲತ್ತಾರೆ ಅವನು. ಬಂದ್ರೆ ಇಟ್ರ ಹೋದ್ರು, ಬಂದ್ರೆ ಇಟ್ರ ಹೋದ್ರು, ಬಂದ್ರೆ ಇಟ್ರ ಹೋದ್ರ ಅವನು. ಬಾಲಿಂಗ್ ಅಂತೂ ಖರಾಬ್ ಆಗ್ಬಿಟ್ಟು SRH ಬ್ಯಾಟಿಂಗ್ ಇಶಾನ್ ಕಿಶನ್ ಏನ್ರಿ ಅವ್ನು RCB ಕೂಡ ಆಡ್ತಾನೆ ಅವನು ಸುಳಮಗ. ಇದು ನಿಮ್ಗೆ ಗೊತ್ತಿರ್ಬೇಕನ್ನಿಸ್ತು, ಮುಂಬೈ ಕೂಡ ಚಾಲ್ ಇದ್ರಿ, ಬೆಂಗಳೂರಿನಾಗ 99 ರನ್ ಹೊಡೆದಿದ್ದಾರೆ. ಒಂದು ಕಡೆಗೆ ಚಾಲ್ ವಿಕೆಟ್ ತೆಗೆದು ಕಳಿಸ್ತಾರೆ. ಇಲ್ಲಿ ಮಾತ್ರ ನೋಡ್ರಿ RCB ಕಡೆಗೆ ಯಾರು ನಿಂದಿರಲಿಲ್ಲ. ಒಬ್ಬ ಅಂದ್ರೆ ಏನ್ರಿ ಒಬ್ಬ ಬ್ಯಾಟ್ಸ್ಮನ್ ನಿಂತು ಹೊಡ್ಲಿಲ್ಲ ರೀ. ಹೆಂಗ್ ಇಶಾನ್ ಕಿಶನ್ ಹೊಡೆದ್ ನೋಡ್ರಿ ಹಂಗ. ವಿರಾಟ್ ಕೊಹ್ಲಿ ಫಸ್ಟಿಗೆ ಬೆಂಕಿ ಆಡತ್ರಿ. ವಿರಾಟ್ ಕೊಹ್ಲಿ ನೋಡ್ರಿ 50 ರನ್ 7 ಮ್ಯಾಚ್ನಾಗ ಹೊಡೆದಾರೆ. ಅಷ್ಟು RCB ಇದ್ದು. ಈ ಮ್ಯಾಚ್ನ 43 ರನ್ ಹೊಡೆದ್ರು, ಬಟ್ ಈ ಮ್ಯಾಚ್ ಸೋತ್ರ RCB. ಹಂಗಾಗಿ ವಿರಾಟ್ ಕೊಹ್ಲಿ ಫಾರ್ಮ್ ಮಾತ್ರ RCB ಹೆವಿ ಅಂದ್ರೆ ಹೆವಿ ಇಂಪ್ಯಾಕ್ಟ್ ಬೀಳತ್ತ ನೋಡ್ರಿ. RCB ಎಲ್ಲಿ ಟರ್ನ್ ಆಯ್ತದ ಒಂದು ಓವರ್ನಾಗ ಅನಿಸ್ತದೆ. ಯಾರ ಮಲ್ಲಿಂಗ ಯಾರ ಬಾಲಿಂಗ್ ಹಾಕತ್ರು, ಒಂದೇ ಓವರ್ನಾಗ 2 ವಿಕೆಟ್ ಬಂದು ಅಲ್ಲಿ ಮ್ಯಾಚ್ ಟರ್ನ್ ಆಯ್ತು. ರನ್ಔಟ್ ಆಯ್ತು ರಜತ್ ಪತಿದಾರ, ಅಲ್ಲಿ ಮ್ಯಾಚ್ ಟರ್ನ್ ಆಗಿ ಪೂರ್ತಿ ಟರ್ನ್ ಎಷ್ಟು 15-16 ಅವ್ರಿಗೆ 174ಕ್ಕೆ 3 ವಿಕೆಟ್ ಇದ್ದು ರೀ. ಆಮೇಲೆ 180 6 ವಿಕೆಟ್ ಅಲೌಟ್ ಆಗಿದ್ರೆ 183 RCB 183 ಅನ್ನಿಸ್ತಾರೆ ಮೇ ಬಿ ಅಲೌಟ್ ಆಗಿದ್ರೆ RCB ಎಷ್ಟು 9 ಅಂತಾನೆ ಬ್ಯಾಟಿಂಗ್ ಏನಪ್ಪ ಅಂದ್ರೆ ಉಮೇಶ್ ಶಫರ್ಟ್ ಬರ್ಣನೆ ಹೋಗ್ಬಿಟ್ಟಾರೆ ಕಾಕ ಅವನವನ್ನ. ನಾವು RCB ಅದು ಲಾಸ್ಟ್ ಕ್ರೂಷಿಯಲ್ ರೀ ನೋಡ್ರಿ. ಕ್ವಾಲಿಫೈ ಅಂತೂ ಆಗ್ಯದ, ಅದಕ್ಕೆ ನಮಗೆ ಪರಾಕ್ ಬಿಡಲ್ಲ. ಮ್ಯಾಚ್ ಸೋತರ್ಬಿ ಗೆದ್ರು, ಯಾಕಂದ್ರೆ ಕ್ವಾಲಿಫೈ ಆಗ್ಯದ. ಬಟ್ ಎಲ್ಲಿ ಪರಾಕ್ ಬೀಳುತ್ತಪ್ಪ ಅಂತ ನೋಡ್ರಿ RCB ಟಾಪ್ 2 ಕ್ವಾಲಿಫೈ ಅಂದ್ರೆ ಟಾಪ್ 2 ಇರಲೇಬೇಕ್ರಿ RCB. ಯಾಕೆ RCB ಬ್ಯಾಡ್ ಅವ್ರಿಗೆ ಕ್ವಾಲಿಫೈನಾಗ ಎಲಿಮಿನೇಟರ್ನ ಅದು ಎಲಿಮಿನೇಟರ್ ಆಡ್ದು ಹೊರಗೆ ಹೋಗುತ್ತೆ. ಹಂಗಾಗಿ ಟಾಪ್ 2 RCB ಹೆವಿ ಅಂದ್ರೆ ಹೆವಿ ಇರಲೇಬೇಕು. ನೆಕ್ಸ್ಟ್ ಮ್ಯಾಚ್ ಹೆವಿ ಅಂದ್ರೆ ಹೆವಿ ಖುಷಿ. ಅದು ಎಲ್ಲಾದ್ರೆ ನೆಕ್ಸ್ಟ್ ಮ್ಯಾಚ್ LSG ಅದ, ಅದು ಇಂಪಾರ್ಟೆಂಟ್ ಬೀಳುತ್ತೆ RCB. ನೋಡ್ರಿ ನಿಮಗೆ ಹೆಂಗೆ ಅನಿಸ್ತೀವಿ ಮ್ಯಾಚ್ ನೋಡ್ರಿ. ನನಗೆ ಅನಿಸ್ತದೆ RCB ಆಲ್ಮೋಸ್ಟ್ ಗೆಲ್ಲೇಬೇಕಿತ್ತು ರೀ. ರನ್ನೇ ಬಾಲ್ ಅಂದ್ರೆ ಆರಾಮ್ SRH ಬಿ ಸ್ಕೋರ್ ಸೇಮ್ ಇತ್ತು ರೀ. ರನ್ನೇ ಬಾಲ್ RCB ರನ್ನೇ ಬಾಲ್ ಸೇಮ್ ಇತ್ತು. RCB ಎಲ್ಲಿ ಚೇಂಜ್ ಆಯ್ತು ಮ್ಯಾಚ್ ಲಾಸ್ಟ್ ಏನು ಡೆತ್ ಓವರ್ ಅನ್ನಿಸ್ತು ನೋಡ್ರಿ 4 ಓವರ್, ಅಲ್ಲಿ ಕ್ರೂಷಿಯಲ್ ಮ್ಯಾಚ್ ಆಯ್ತು ನೋಡ್ರಿ. ಪೂರ್ತಿ SRH ಟರ್ನ್ ಆಯ್ತು ರೀ. ಇನ್ನೇ ಇವತ್ತು ಪಂಜಾಬಿಗೆ ಮಸ್ತ್ ಆತ. ನಾಳೆ ಪಂಜಾಬ್ ಸೋಲ್ಬೇಕ್ರಿ RCB ಪಂಜಾಬ್ ಸೋಲ್ತಪ್ಪ ಒಂದು ಪಾಯಿಂಟ್ಸ್ ಟೇಬಲ್ ಸೇಮ್ ಆತವ್ರಿ. ಸೇಮ್ ಆತವ್ರಿ. ನಾಳೆ ಪಂಜಾಬ್ ಗೆಲ್ತೈತಿಕೋರಿ ಬುಕ್ಕಳು ಕುತ್ತಿಗೆ ಬರ್ತಾ. ಪಂಜಾಬ್ ಹೊತ್ತು ಸೆಕೆಂಡ್ ಥರ್ಡ್ ಬರ್ತಾ RCB ಪ್ಲೇ ಆಫ್ನಾಗ ಪಾಯಿಂಟ್ಸ್ ಟೇಬಲ್ ಹೆವಿ ಅಂದ್ರೆ ಹೆವಿ ಕ್ರೂಷಿಯಲ್ ರೀ RCB ಪ್ರೆಸೆಂಟ್ನಾಗ. ಹಂಗಾಗಿ ಹೆವಿ ಅಂದ್ರೆ ಹೆವಿ ಕ್ರೂಷಿಯಲ್ ಆತ್ರ RCB ಈ ಮ್ಯಾಚ್ ಗೆಲ್ಲಬೇಕಿತ್ತು, ಬಟ್ ಸೋತದ್ರೆ ಏನು ಮಾಡಕ್ಕೆ ಬರಲ್ಲ. ಅದು ರನ್ ರೇಟ್ ನಿಂತ ಸೋತ 43 ರನ್ ರೇಟ್ ನಿಂತ ಭಯಂಕರ. ಫಸ್ಟಿಗೆ ರನ್ ರೇಟ್ ನಮಗೆ ಕಡಿಮೆ ಇದ್ದು GT ಕಿತ್ತ. ಈಗ ಹೆವಿ ಅಂದ್ರೆ ಹೆವಿ ಕಡಿಮೆ ಮತ್ತು GT ಕಿತ್ತ ಅಲ್ಲಿ ಹೆವಿ ಅಂದ್ರೆ ಹೆವಿ ಹೊಡ್ತು ನೋಡ್ರಿ. RCB ಎನ್ನೇ ಕಂಡೀಷನ್ ಟಾಪ್ 2ದಾಗ ಬರಲೇಬೇಕ್ರಿ. ಏನಾರು ಅವರು ಕಮಾಲ್ ಮಾಡಬೇಕು, ನಾ ಫೈನಲ್ ಲ್ಯಾಕ್ ಹೋಗ್ಬೇಕಪ್ಪ. ಒಂದು ಮ್ಯಾಚ್ ಸೋತ್ರ ಭೀ ಚಾನ್ಸಸ್ ಇರುತ್ತೆ ನೋಡ್ರಿ. ಈಗ RCB ಹೆಂಗೈತಪ್ಪ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಇಂಜುರಿ ಆಗ್ಲತ್ತದ. ಇವು ಮ್ಯಾಚಿಗೆ ನೋಡ್ರಿ 2 ಇಂಜುರಿ ಆದ್ರಿ. ಒಬ್ಬ ಅಂತೂ ಆಲ್ರೆಡಿ ಆಗಿದ್ರು, ಬಟ್ ಜಿತೇಶ್ ಶರ್ಮಾ ಟಿಮ್ ಡೇವಿಡ್ ಮಾತ್ರ ಕ್ರೂಷಿಯಲ್ ಇಂಪ್ಯಾಕ್ಟ್ ಪ್ಲೇಯರ್ ಅದೇ RCB. ಅವ್ರಂತ್ರ ಹೆವಿ ಅಂದ್ರೆ ಹೆವಿ ಇಂಪ್ಯಾಕ್ಟ್. ಅಕಸ್ಮಾತ್ ಇವತ್ತು ಏನಾರು ಅವ್ರು ಇಂಜೂರಿ ಇರ್ಲಿಕ್ಕಪ್ಪ ಫಿಕ್ಸ್ ಹಟ್ಟೆ ಆಡ್ತಿದ್ರು ಅವ್ನು. ನಿಮ್ಮ ಅವನಂತೇಳಿ ಪೂರ್ತಿ ತಿಂಡಿ ಮುರೆ ಮುಡಿತಾರೆ ಅವನು SRH. ಅವ್ನು ಏನ್ರಿಪ್ಪ ನಾವು ಒಂದು ಗೊತ್ತೇ ಇಲ್ಲ ಅವ್ನು RCB ಹಿಂಗೆ ಕಾಡುತ್ತೆ ಇವತ್ತಂತೇಳಿ. ಬಾಲಿಂಗ್ ಚಲೋನೇ ಮಾಡ್ಯಾರ, ಬಟ್ ಹೊಡ್ಸ್ಕೊಂಡಾರ. ಅಲ್ಲಿ 30-20 ರನ್ ಎಕ್ಸ್ಟ್ರಾ ಕೊಟ್ಟಾರೆ ಅವನು. ಪ್ರತಿ ಓವರ್ನಾಗ 4-6 ಅವನ. ಇದು ಏನು ಮಾಡ್ಬೇಕ್ರಿ ಅವನ ಕ್ವಾಲಿಫೈ ಆಗ್ಯದ ಅಂತೇಳಿ ಖುಷಿ ಪಡ್ಬೇಕು. ಅವನು ಹಿಂಗೆ ಆಡಾಕ್ತಾರ ಲಾಸ್ಟ್ ಹಿಂಗೆ ಆಡಾಕತ್ತಾರ ಅಂತೇಳಿ ಇದು ಮಾಡಬೇಕು. ಒಂದು ಗೊತ್ತಾಗಲ್ಲ ಇದ್ರೆ ಅವನು. ನಿಮಗೆ ಹೆಂಗೆ ಅನಿಸ್ತೀರಿ ಅವನು ಈ ಮ್ಯಾಚ್ ನೋಡಿ ಕಮೆಂಟ್ ಮಾಡಿರಿ. ನೋಡಿ ಬಾಯಿಗಂತೂ RCB ಅದು 18 ವರ್ಷನೈತೆ ಬಾಯಿಗೆ ಬರ್ಸ್ತಾರೆ, ಅದೇನು ಅದಕ್ಕೆ ಮಾಮೂಲಿನೇ RCB. ಬಟ್ ಈ ಮ್ಯಾಚ್ ಗೆಲ್ಬೇಕಿದ್ರೆ RCB ಅವನು ತೆಗಿ ಹಾಪ್ ಮಾಡ್ತಾರಪ್ಪ. ಅವನು ಏನು ಮಾಡ್ಬೇಕು
ಲಾಸ್ಟ್ ಹಿಂಗೆ ಮಾಡಾಕತ್ರ ಏಜಲ್ವುಡ್ ನೋಡ್ರಿ ಇಂಪ್ಯಾಕ್ಟ್ ಹೆವಿ ಅಂದ್ರೆ ಹೆವಿ ಇಂಪ್ಯಾಕ್ಟ್. ಏಜಲ್ವುಡ್ ಇದ್ರಂದ್ರೆ ಮತ್ತೆ 30-20 ರನ್ ಕಡಿಮೆ ಇರ್ತಿತ್ತು. ಹಾಗಾಗಿ ಅವ್ರು ಬರ್ಬೇಕಂತೇಳಿ ಪ್ರಾರ್ಥನೆ ಮಾಡ್ರಿ. ಅವನ್ನ ಏನು ಮಾಡ್ಬೇಕು ಏನು ಮಾಡಿ ಅವನು ಆರ್ ಸಿ ಬಿ ಬ್ಯಾಟಿಂಗ್ ಲೈನಪ್ ನೋಡೋದ್ರಿ 9 ತನಕ ಬ್ಯಾಟ್ಸ್ಮನ್ ರೀ. ಅವನು ಒಬ್ಬರು ಆಡಲಿಲ್ಲ. ಅವನು ಜಿತೇಶ್ ಶರ್ಮಾ ಅವರು ಫಾರ್ಮ್ ಚಲೋ ಆಡಿದ್ರು. ಪಿಲ್ ಶಾಟ್ ಮಾತ್ರ ಬೆಂಕಿ ಆಡಿದ್ರು. ವಿರಾಟ್ ಕೊಹ್ಲಿ ಅವ್ರು 3 ಬಿಟ್ಟು ಮತ್ತೆ ಯಾರು ಮಯಾಂಕ್ ಅಗರ್ವಾಲ್ ತೊಗೊಂಡ್ರು. ಸುಮ್ ಪಾಪ ಅವನ ಪಾಲಿಂದ ಅವನು ಯಾರಿಗೆ ಚಿಕಾರ ಚಾನ್ಸ್ ಕೊಟ್ಟಿದ್ರು. ಅವನು ಹೆಟ್ಟಿದ್ದು ಅವ್ನು ಬ್ಲಡ್ ಹೆಂಗ್ ಬ್ಲಡ್ ಇರುತ್ತೆ. ಮಯಾಂಕ್ ಅಗರ್ವಾಲ್ ನೋಡಿ ಎಕ್ಸ್ಪೀರಿಯನ್ಸ್ ಅದ, ಬಟ್ ಅವ್ರೇನು ಎಕ್ಸ್ಪೀರಿಯನ್ಸ್ ಅವ್ರು ಇರುವೆ 2 ಮ್ಯಾಚ್ ಅವ್ರು ನೆಕ್ಸ್ಟ್ ಮ್ಯಾಚ್ ಆಡಿದ್ರು ಚಲೋ ಇಲ್ಲಿಗೆ ತೆಗೆದು ಔಟ್ ಬಿಡ್ತಾರೆ. ಯಾಕಪ್ಪ ಮೇನ್ ಕ್ರೂಷಿಯಲ್ ಮ್ಯಾಚ್ ಅವ್ರಿಗೆ 2 ನಾಳೆ LSG ಕೂಡ ಮ್ಯಾಚ್ ಗೆಲ್ಲಬೇಕು. LSG ಕೂಡ RCB ಏನಾರ ಪ್ಲೇ ಆಫ್ 2ನ್ಯಾಗ ಉಳಿಬೇಕಪ್ಪ ಅಂದ್ರೆ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ವಿಡಿಯೋ ಮುಗಿಸ್ತದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗಿಲ್ಲ. ಯಾಕಪ್ಪ ನಾವು ಕಟ್ಟರ್ RCB ಅಭಿಮಾನಿ ಆಗಿದ್ದು ನನಗೆ ಏನು ಮಾತಾಡ್ಬೇಕು ತಿಳಿಲಾಗಿದ್ರಿ. ಬಟ್ ಸಿಗ್ತೇನೆ ಮುಂದೆ ನೋಡ್ರಿ. CSK ಫ್ಯಾನ್ಸ್ ನೀವು ಖುಷಿ ಪಡಬೇಡ್ರಪ್ಪ. ನಾವಂತೂ ಕ್ವಾಲಿಫೈ ಆಗಿ ನೀವಂತೂ ಹೊಯ್ಕೋತ ಹೋಗಿವಿ. ಎಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಲ ಕಪ್ ನಮ್ಮದೇ.